ಹೇ, ನೀವೇನಾದರೂ ಆಕಸ್ಮಿಕವಾಗಿ ಈ ವಿಡಿಯೋ ಖುದ್ದಾಗಿ ನಿಮ್ಮ ಮುಂದೆ ಬಂದಿದೆ ಅಂದ್ಕೊಂಡ್ರೆ ಇದು ಯಾವುದೇ ಸಂಯೋಗ ಆಗಿರೋದಿಲ್ಲ, ಇದು ಯಾವುದೇ ಆಕ್ಸಿಡೆಂಟ್ ಕೂಡ ಆಗಿರೋದಿಲ್ಲ. ಇದು ಈ ಬ್ರಹ್ಮಾಂಡದ ಕಡೆಯಿಂದ ನಿಮಗಾಗಿಯೇ ಕಳಿಸಿರೋ ಒಂದು ಕರೆ ಆಗಿರುತ್ತೆ. ಇದು ಸಿಗ್ನಲ್ ಆಗಿದೆ. ಇದು ಹೇಳ್ತಾ ಇದೆ, ಈಗ ನೀನು ತಯಾರಾಗಿದೆಯಾ ಈ ವಿಷಯನ ತಿಳ್ಕೊಳ್ಳೋಕ್ಕೆ. ಈ ವಿಷಯ ಲಕ್ಷಾಂತರ ಜನಗಳ ಜೀವನನೇ ಬದಲು ಮಾಡಿದೆ. ನಿನ್ನನ್ನು ಈ ಜಾಗ, ಈ ಸಮಯ ಮತ್ತು ಈ ಎಕ್ಸ್ಪೀರಿಯೆನ್ಸ್ ಪಡೆಯೋಕ್ಕೆ ಆರಿಸ್ಕೊಂಡಾಗಿದೆ. ಯಾಕಂದರೆ ನಿನ್ನ ಮನಸ್ಸು ವಿಶಾಲವಾಗೋಕ್ಕೆ ರೆಡಿ ಆಗಿದೆ. ನಿನ್ನ ಹೃದಯ ಈ ಶಕ್ತಿಯನ್ನು ಅನುಭವಿಸೋಕ್ಕೆ ತಯಾರಾಗಿದೆ. ಪ್ರತಿ ಕ್ಷಣವೂ ಯಾವಾಗಲೂ ನೀನು ಒಳಗೇ ಇತ್ತು. ಈ ದಿನ ಆ ರಹಸ್ಯವನ್ನು, ಆ ಸೀಕ್ರೆಟ್ ತಿಳ್ಕೊಳ್ಳೋಕ್ಕೆ ತಯಾರಾಗಿದೆಯಾ? ಯಾವತ್ತಿಗೆ ನೀನು ಇದನ್ನು ಅಪ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿ ಮತ್ತು ಸಂಪೂರ್ಣ ವಿಶ್ವಾಸದಿಂದ ಹೇಳ್ತಾನೆ ಇದ್ದರೆ ನಿನ್ನನ್ನು, ನಿನ್ನ ಭಾಗ್ಯವನ್ನು, ನಿನ್ನ ಸಂಪೂರ್ಣ ಭವಿಷ್ಯವನ್ನು ಬದಲಾಯಿಸ್ಬೋದು. ನೆನ್ಪಿಟ್ಕೋ, ಇದೇನು ಮ್ಯಾಜಿಕ್ ಅಲ್ಲ, ಯಾವುದೇ ಭ್ರಮೆ, ವಿಶ್ಫುಲ್ ಥಿಂಕಿಂಗ್ ಆಗಿರೋದಿಲ್ಲ. ಇದು ತುಂಬ ಆಳವಾದ ಡೀಪ್ ಸೈಂಟಿಫಿಕ್ ಪ್ರೊಸೆಸ್ ಆಗಿರುತ್ತೆ. ಇದನ್ನು ಮಾಡ್ರೋ ನ್ಯೂರೋ ಸೈನ್ಸ್ ಕೂಡ ಒಪ್ಕೊಂಡಾಗಿದೆ. ನೋಡಿ, ಈ ಸಿಸ್ಟಮ್ ಸ್ಕ್ರಿಪ್ಟ್ನ ಕೊನೆ ತನಕ ಓಪನ್ ಅಪ್ ಆದರೆ ಮತ್ತು ನಿಮ್ಮ ಮನಸ್ಸನ್ನು ರೆಸಿಪ್ಟಿವ್ ಮೂಡ್ ಇಟ್ಕೊಂಡ್ರೆ, ರಿಸೀವ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಹೇಳ್ತಾ ಇದೆಯೋ ಅದೆಲ್ಲ ಡೀಪ್ಲಿ ಅನುಭವಿಸಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ಈ ವರ್ಡ್, ಈ ವೈಬ್ರೇಷನ್, ಈ ಮಾತುಗಳು ನಿನ್ನ ಸಂಪೂರ್ಣ ರಿಯಾಲಿಟಿಯನ್ನು ಫುಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ನಾವು ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀವಿ, ಈ ಶಬ್ದಗಳಲ್ಲಿ ಯಾವ ಶಕ್ತಿ ಇದೆ, ಈ ಮಾತುಗಳಲ್ಲಿ ಯಾವ ಶಕ್ತಿ ಇದೆ, ವರ್ಡ್ಸ್ ಬರೀ ಶಬ್ದಗಳು ಅಂತ ತಾನೇ. ಟ್ರೂತ್ ಏನಂದರೆ, ನಾನು ಸಕ್ಸಸ್ಫುಲ್ ಈ ಸ್ಮಾಲ್ ವರ್ಡ್ನಲ್ಲಿ ಎಷ್ಟೊಂದು ಊರ್ಜಾ ತುಂಬಿದೆ, ಎಷ್ಟೊಂದು ಫ್ರೀಕ್ವೆನ್ಸಿ ತುಂಬಿದೆ. ಈ ಫ್ರೀಕ್ವೆನ್ಸಿ ಇಡೀ ವಿಶ್ವವನ್ನೇ ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ. ಅಂದರೆ ನೀನು ಹೇಳ್ತೀಯಲ್ಲ, ನಾನು ಸಫಲನಾಗಿದ್ದೇನೆ, ನಾನು ಶಕ್ತಿಶಾಲಿಯಾಗಿದ್ದೇನೆ, ನಾನು ಶಾಂತಿ ಸ್ವರೂಪ ಆಗಿದ್ದೇನೆ. ಇದೆಲ್ಲ ಬರೀ ಶಬ್ದ ಆಗಿರೋದಿಲ್ಲ, ಇದು ಬ್ರೈನ್ ಒಳಗಿನ ನ್ಯೂರಲ್ ಪಾತ್ವೇನೇ ಬದಲು ಮಾಡಿಬಿಡುತ್ತೆ. ಈ ಪ್ರಕ್ರಿಯೆಯನ್ನೇ ನ್ಯೂರೋ ಸೈನ್ಸ್ನ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾರೆ ನ್ಯೂರೋಪ್ಲಾಸ್ಟಿಸಿಟಿ. ಯಾವಾಗಲೂ ಈ ಅಫರ್ಮೇಷನ್ನ ನಿಯಮಿತವಾಗಿ ಉಚ್ಚರಿಸ್ತಾ ಇರ್ತೀರೋ ಆಗ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಮಾಂಡ್ ಕೊಡ್ತಾ ಇರ್ತೀರಾ. ಈಗಿಂದ ನಿಮ್ಮ ಯೋಚನೆಗಳು, ವಿಷನ್ಸು, ನಿಮ್ಮ ಡಿಸಿಷನ್ಸು, ಬಿಹೇವಿಯರ್ಸು, ನಿಮ್ಮ ವೈಬ್ರೇಷನ್ನು ಈ ಹೊಸ ರಿಯಾಲಿಟಿಯ ಅನುಸಾರ ಬದಲಾಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮ್ಮ ಪ್ರತಿಯೊಂದು ಥಾಟ್, ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಎಮೋಷನನ್ನು ರೆಕಾರ್ಡ್ ಮಾಡ್ತಾ ಇರುತ್ತೆ. ಯಾವಾಗ ನೀವು ಹೇಳ್ತಾ ಇರೋದನ್ನು ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಹ್ಯಾಪಿ, ಐ ಆಮ್ ಪೀಸ್ಫುಲ್, ನನ್ನ ಹತ್ರ ಬೇಕಾಗಿದ್ದಕ್ಕಿಂತ ಇನ್ನೂ ಜಾಸ್ತಿನೇ ದುಡ್ಡಿದೆ, ನಾನು ಪ್ರಾಸ್ಪರಿಟಿನ ಬಹಳ ಸುಲಭವಾಗಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ, ಇವೆಲ್ಲ ಹೊಸ ಆಪ್ರೇಟಿಂಗ್ ಸಿಸ್ಟಮೇ ಒಪ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೈನ್ಸ್ ಕೂಡ ಇದನ್ನು ಒಪ್ಕೊಂಡಾಗಿದೆ. ಯಾವ ಮನುಷ್ಯ ಪಾಸಿಟಿವ್ ಅಫರ್ಮೇಷನನ್ನು ಉಚ್ಚರಿಸ್ತಾ ಇರ್ತಾನೋ, ಅಂದರೆ ಎಕ್ಸಾಂಪಲ್, ಐ ಆಮ್ ವರ್ದಿ, ಐ ಆಮ್ ಅಬಂಡೆಂಟ್, ಐ ಆಮ್ ಪವರ್ಫುಲ್, ಆ ಮೈಂಡ್ನಲ್ಲಿ ಡೋಪಮೈನ್ ಮತ್ತು ಸೆರೋಟಿನ್ ಕೆಮಿಕಲ್ ಈಸಿಯಾಗಿ ರಿಲೀಸ್ ಆಗುತ್ತೆ. ಇದು ಬರೀ ಖುಷಿ ಕೊಡಲ್ಲ, ಅಂದರೆ ಡಿಸಿಷನ್ ಮೇಕಿಂಗು, ಕ್ರಿಯೇಟಿವಿಟಿ, ಇಂಟ್ಯೂಷನನ್ನು ಹೆಚ್ಚು ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ ಪದೇ ಪದೇ ಹೇಳ್ತಾ ಇರ್ತೀರೋ ಈ ಅಫರ್ಮೇಷನ್ಗಳನ್ನ, ಹೇಳ್ತಾ ಈ ಬ್ರೈನ್ ಕೆಮಿಸ್ಟ್ರಿಯನ್ನೇ ಬದಲು ಮಾಡಿಬಿಡ್ತೀರಾ. ನಿಮ್ಮ ಎಮೋಷನ್ ಅಪ್ಲಿಫ್ಟ್ ಮಾಡ್ತೀರಾ ಮತ್ತು ನಿಮ್ಮ ಫ್ಯೂಚರ್ ಫೌಂಡೇಶನ್, ಭವಿಷ್ಯವನ್ನು ಫಸ್ಟಿಗೆ ಕನ್ಸ್ಟ್ರಕ್ಟ್ ಮಾಡಿಬಿಡ್ತೀರಾ. ನೋಡಿ, ನಾನು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ, ಭಾರತದ ಒಂದು ವಿಷನರಿ ಇದೆ, ಧೀರುಭಾಯ್ ಅಂಬಾನಿ. ಒಂದು ಸಮಯ ಹೇಗಿತ್ತಂದರೆ ಅವ್ರ ಹತ್ರ ದುಡ್ಡಿರಲಿಲ್ಲ, ಯಾವುದೇ ಸೋರ್ಸಸ್ ಇರಲಿಲ್ಲ, ಮತ್ತು ದೊಡ್ಡ ನೇಮ್ ಕೂಡ ಇರಲಿಲ್ಲ. ಆದರೆ ಅವ್ರ ಹತ್ರ ಇತ್ತು ಒಂದು ಕನಸು, ಒಂದು ನಂಬಿಕೆ, ಒಂದು ಬಲವಾದ ನಂಬಿಕೆ ಇತ್ತು. ಪದೇ ಅವ್ರ ಹತ್ರ ಹೇಳ್ತಿತ್ತು, ನಾನು ಮಾಡ್ತೀನಿ, ನನ್ನಿಂದ ಸಾಧ್ಯ, ನಾನು ಮಾಡೇ ಮಾಡ್ತೀನಿ, ಐ ಆಮ್ ಸಕ್ಸಸ್ಫುಲ್. ಇದನ್ನು ಅವ್ರು ಹೇಳ್ತಾ ಪ್ರತಿದಿನ ಅವರು ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಯ ಓನರ್ ಆಗಿರೋದನ್ನ ವಿಜುವಲೈಸ್ ಮಾಡ್ತಾಯಿದ್ರು. ಅವ್ರು ಬರೀ ಕಷ್ಟ ಒಂದೇ ಪಟ್ಟಿಲ್ಲ, ಅವರು ಅವರ ಫ್ರೀಕ್ವೆನ್ಸಿನ ಈ ರಿಯಾಲಿಟಿಗೆ ಟ್ಯೂನ್ ಮಾಡಿದರು. ಅವರು ಅವರ ವರ್ಡ್ಸ್ನಿಂದ ಡೆಸ್ಟಿನಿನ ಹೆಚ್ಚಿಸಿದರು. ಬರ್ತಾ ಅವ್ರ ಶಬ್ದ, ಅವ್ರ ಥಿಂಕಿಂಗು, ಅವರ ವಿಷನ್ನು ಅವರ ರಿಯಾಲಿಟಿ ಆಗಿಬಿಡ್ತು. ಇವತ್ತು ನೋಡಿ, ರಿಲಯನ್ಸು ಬರೀ ಬಿಸ್ನೆಸ್ ಎಂಪೈರ್ ಆಗಿಲ್ಲ, ಬದಲಾಗೊಂದು ಸಿಂಬಲ್ ಆಗಿಬಿಡ್ತು. ಅವರ ಥಾಟ್ಸ್ನ ಪವರು ಯೋಚನೆ ಮಾಡಿದ್ರೆ ದೊಡ್ಡದಾಗಿ ಯೋಚನೆ ಮಾಡಿರಿ. ಅಫರ್ಮೇಷನನ್ನು ಪದೇ ಹೇಳೋದು ಯಾಕೆ ಮುಖ್ಯವಾಗುತ್ತೆ? ಯಾವಾಗ ನೀವು ಪವರ್ಫುಲ್ ಸೆಂಟೆನ್ಸನ್ನು 100 ಬಾರಿ ಹೇಳ್ಕೊಳ್ತಾ ಇರ್ತೀರೋ, ಪ್ರತಿದಿನ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ನಿರಂತರವಾಗಿ ನಿಯಮಿತವಾಗಿ ಹೇಳ್ತಾ ಬಂದರೆ ಆಗೋದೊಂದು ಪ್ರೇಸ್ ಆಗಿರೋದಿಲ್ಲ, ಅದೊಂದು ನ್ಯೂರಲ್ ಪಾತ್ವೇ ಆಗಿಬಿಡುತ್ತೆ. ನಿಮಗೆ ರಿಪಿಟೇಟಿವ್ ಅನಿಸುತ್ತೆ, ಆದರೆ ಇದೇ ರಿಪಿಟೇಷನ್ನು ನಿಮ್ಮ ಕಾನ್ಷಿಯಸ್ ಮೈಂಡನ್ನು ಬೈಪಾಸ್ ಮಾಡಿ ಸೀದಾ ಸಬ್ಕಾನ್ಷಿಯಸ್ ಮೈಂಡ್ಗೆ ಇಳಿಸುತ್ತೆ. ಪ್ರತಿ ಸಲನೂ ನೀವು ಹೇಳ್ತಿರ್ತೀರಾ,
ನಾನು ಬಹಳ ಸುಲಭವಾಗಿ ದುಡ್ಡನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಯೂನಿಕ್ ಚೈಲ್ಡ್ ಆಫ್ ದಿಸ್ ಯೂನಿವರ್ಸ್, ನನಗೆ ನನ್ನ ಯೂನಿವರ್ಸ್ನ ಸಾಥಿದೆ. ಇದನ್ನು ಸಂಪೂರ್ಣ ವಿಶ್ವಾಸ ಎಮೋಷನ್ ಜೊತೆಗೆ ಹೇಳ್ತಿರ್ಬೇಕು. ಅಂದರೆ ಈ ಮಾತೇ ಫ್ರೀಕ್ವೆನ್ಸಿ ಆಗಿಬಿಟ್ಟಿರುತ್ತೆ. ಯೂನಿವರ್ಸು ಶಬ್ದದಿಂದ ಅಲ್ಲ, ಫ್ರೀಕ್ವೆನ್ಸಿಯಿಂದ ಫೀಲ್ ಮಾಡುತ್ತೆ. ಎಕ್ಸಾಂಪಲ್ಲು, ನೀವು ಹೇಳ್ತಾ ಇರ್ತೀರಾ ಐ ಆಮ್ ಸಕ್ಸಸ್ಫುಲ್, ಅದರ ಒಳಗಡೆ ಡೌಟ್ ಮಾಡ್ತಾ ಇರ್ತೀರಾ. ಆಗ ಯೂನಿವರ್ಸ್ ಮಿಕ್ಸ್ಡ್ ಸಿಗ್ನಲ್ ರಿಸೀವ್ ಮಾಡುತ್ತೆ. ಆದರೆ ಇದನ್ನೇ ಎಮೋಷನು ವಿಶ್ವಾಸದ ಜೊತೆಗೆ ಹೇಳಿದಾಗ ಆಲ್ರೆಡಿ ನಿಮ್ಮ ಹತ್ರ ಇದೆ ಅನ್ನೋ ಫೀಲಿಂಗ್ಸಲ್ಲಿ ಹೇಳಿದಾಗ ಆ ಫ್ರೀಕ್ವೆನ್ಸಿಯಲ್ಲಿ ಉತ್ತರ ಕೊಡುತ್ತೆ ಯೂನಿವರ್ಸ್. ಬಹಳ ಜನ ಅಫರ್ಮೇಷನ್ ಮಾಡ್ತಾ ಇರ್ತಾರೆ, ಹಾಗೆ ಸುಮ್ಮನೆ ಹೇಳ್ತಾನೇ ಇರ್ತಾರೆ, ರಿಸಲ್ಟ್ ಸಿಗೋದೇ ಇಲ್ಲ. ಏನಾಗುತ್ತೆ ಅಂದರೆ ಬರೀ ಹೇಳ್ತಾ ಇರ್ತಾರೆ, ಅನುಭವಿಸ್ತಾ ಇರೋದಿಲ್ಲ ಅವರು. ಬರೀ ಶಬ್ದದಿಂದ ಏನೂ ಆಗೋದಿಲ್ಲ. ಎಲ್ಲಿವರೆಗೂ ಆ ಶಬ್ದದಲ್ಲಿರೋ ಭಾವನೆಯನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಿಲ್ವೋ ಅಲ್ಲಿವರೆಗೂ ನೋ ರಿಸಲ್ಟ್. ಯಾವಾಗ ನೀವು ಹೇಳ್ತಿರೋ ನಾನು ಕೋಟ್ಯಾಧಿಪತಿ, ಆ ಥರ ಅನುಭವ ಮಾಡಿರಿ. ಅಂದರೆ ಆ ಕೋಟಿ ರೂಪಾಯಿಗಳು ನಿಮ್ಮ ಅಕೌಂಟಿಗೆ ಜಸ್ಟ್ ಬಂದುಬಿಟ್ಟಿದೆ ಅನ್ನೋದನ್ನು ಫೀಲ್ ಮಾಡ್ಕೊಳ್ರಿ. ನೀವು ಹೇಳ್ತೀರಾ ನಾನು ಪ್ರೀತಿಗೆ ಅರ್ಹ ಅಂದಾಗ ಅನುಭವಿಸ್ರಿ. ನಿಮ್ಮನ್ನು ಪ್ರೀತಿಯಿಂದ ಹಗ್ ಮಾಡ್ತಾ ಇರೋದನ್ನು ಇಮ್ಯಾಜಿನ್ ಮಾಡ್ಕೊಳ್ರಿ. ನಿಜವಾಗ್ಲೂ ನಡೀತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ನೀವು ಆ ಟಚ್ನಲ್ಲಿ ರೆಸ್ಪೆಕ್ಟು, ಪ್ರೀತಿ, ಸ್ನೇಹ ಸಿಗ್ತಾ ಇರೋದನ್ನು ಇಮ್ಯಾಜಿನ್ ಮಾಡ್ಕೊಳ್ರಿ, ಫೀಲ್ ಮಾಡ್ಕೊಳ್ರಿ. ಈ ಎಮೋಷನ್ನೇ ವರ್ಡ್ಸ್ನ ಶಕ್ತಿಯಾಗಿ ಬದಲು ಮಾಡಿಬಿಡುತ್ತೆ. ನಿಮಗೆ ಈ 4 ಆ್ಯಕ್ಷನ್ ಸ್ಟೆಪ್ ಹೇಳ್ತೀನಿ. ಇದನ್ನೇನಾದರೂ ಸಿನ್ಸಿಯರ್ಲಿ ಒಪ್ಕೊಂಡು ಬಳಸ್ಕೊಂಡ್ರೆ ನಿಮ್ಮ ಜೀವನ ಬದಲಾಗೋದ್ರಲ್ಲಿ ಯಾವುದೇ ಅಡೆತಡೆ ಇರೋದಿಲ್ಲ. ಸ್ಟೆಪ್ ನಂಬರ್ 1, ನಿಜವಾಗ್ಲೂ ಯಾವುದೇ ಅನುಮಾನ ಇಲ್ದಲೆ, ಶಂಕೆ ಇಲ್ದಲೆ ಬೇಕಾಗಿರೋದು ಏನು? ವಾಟ್ ಡು ಯು ವಾಂಟ್? ಕ್ಲಾರಿಟಿ. ನಿಮಗೆ ಪ್ರೀತಿ ಬೇಕಂತೀರಾ, ರೆಸ್ಪೆಕ್ಟ್ ಬೇಕಂತೀರಾ, ಇಲ್ಲ ಪೀಸ್ ಬೇಕಂತೀರಾ, ಇಲ್ಲ ಫೈನಾನ್ಷಿಯಲಿ ಫ್ರೀಡಮ್ ಬೇಕಂತೀರಾ, ಇಲ್ಲ ಫೇಮ್ ಬೇಕಂತೀರಾ? ಏನೇನು ಬೇಕು, ಏನೇನು ಬಯಸ್ತಾ ಇದ್ದೀರಾ ನೋಟ್ ಪ್ಯಾಡ್ನಲ್ಲಿ ಬರೀಬೇಕು. ಅದನ್ನು ಆಲ್ರೆಡಿ ನಿಮ್ಮ ಹತ್ರ ಇದೆ ಅನ್ನೋ ರೀತಿ ಪ್ರತಿಯೊಂದನ್ನು ನೀವು ಕ್ಲಾರಿಟಿಯಿಂದ ಬರಿಬೇಕು. ಸ್ಟೆಪ್ ನಂಬರ್ 2, ಪವರ್ಫುಲ್ ಅಫರ್ಮೇಷನ್ ಆರಿಸ್ಕೊಳ್ರಿ. ವಾಕ್ಯಗಳು ಯಾವ ರೀತಿ ಇರಬೇಕಂದ್ರೆ ನಿಮ್ಮ ಹೃದಯನ ಮುಟ್ಟಬೇಕು. ನಾನು ಪ್ರತಿದಿನವೂ ಸಕ್ಸಸ್ ಆಗ್ತಾನೇ ಇದ್ದೀನಿ. ಯೂನಿವರ್ಸ್ ನನಗೆ ನನ್ನ ಕನಸಿಗಿಂತಲೂ ದೊಡ್ಡ ಜೀವನ ಕೊಡೋಕ್ಕೆ ಕೆಲಸ ಮಾಡ್ತಾನೇ ಇದೆ. ಯೂನಿವರ್ಸ್ ಆಲ್ವೇಸ್ ವರ್ಕಿಂಗ್ ಔಟ್ ಫಾರ್ ಮೀ. ಪ್ರತಿದಿನ ಕಡಿಮೆ ಅಂದ್ರೂ 100 ಸಲ ಪೂರ್ತಿ ಫೀಲಿಂಗ್ಸು, ಎನರ್ಜಿ ಜೊತೆ ಇದನ್ನು ಹೇಳಬೇಕಾಗುತ್ತೆ. ಸ್ಟೆಪ್ ನಂಬರ್ 3, ಸರಿಯಾದ ಸಮಯದಲ್ಲಿ ಅಫರ್ಮೇಷನ್ನ ಹೇಳ್ತಾ ಇರಿ. ಅರ್ಲಿ ಮಾರ್ನಿಂಗ್ ಎದ್ದು ಕೂಡಲೇ ಮೈಂಡ್ ಆಲ್ಫಾ ಸ್ಟೇಟ್ನಲ್ಲಿರುತ್ತೆ. ಈ ಸಮಯದಲ್ಲಿ ಸಬ್ಕಾನ್ಷಿಯಸ್ ಮೈಂಡು ತುಂಬ ಜಾಸ್ತಿ ಓಪನ್ ಅಪ್ ಆಗಿರುತ್ತೆ. ರಾತ್ರಿ ಮಲಗೋಕ್ಕೂ ಮೊದಲು ಯಾವಾಗ ನೀವು ಶಾಂತತೆಯಲ್ಲಿರ್ತೀರೋ ಆ ಸಮಯ ಕೂಡ ಅಫರ್ಮೇಷನ್ನ ಪ್ಲ್ಯಾಂಟೇಷನ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಆಗಿರುತ್ತೆ. ಈ 2 ಟೈಮಿಂಗ್ಸ್ನಲ್ಲಿ ಹೇಳಿದ್ರೆ ಡೀಪಾಗಿ ಬಟ್ಟೆ ಇಳಿಯುತ್ತೆ. ಸ್ಟೆಪ್ ನಂಬರ್ 4, ಇದನ್ನು ಬರೀ ಹೇಳ್ಬೇಡ್ರಿ, ಸಂಪೂರ್ಣ ಆತ್ಮ ಜೊತೆ ಅನುಭವಿಸ್ರಿ. ಯಾವಾಗ ನೀವು ಅಫರ್ಮೇಷನ್ ಹೇಳ್ತಿರೋ ಬಾಡಿ ಲ್ಯಾಂಗ್ವೇಜು, ಎಮೋಷನ್ನು, ಟೋನನ್ನು ಒಂದೇ ಥರ ಅಲೈನ್ ಮಾಡಿ. ಅಂದರೆ ಈ ಥರ ಹೇಳ್ರಿ, ಇದು ಮುಂಚೆನೇ ನಿಜ ಆಗಿಬಿಟ್ಟಿದೆ. ತಿಳ್ಕೊಳ್ರಿ, ಈ ಅಫರ್ಮೇಷನ್ ಬರೀ ಮೈಂಡ್ವರೆಗೂ ಸೀಮಿತ ಆಗಿರೋದಿಲ್ಲ, DNA ಪ್ರಭಾವ ಬೀರೋಕ್ಕೆ ಶುರು ಮಾಡುತ್ತೆ. ಹ್ಯಾಪಿ ಜೆನೆಟಿಕ್ ಹೇಳುತ್ತೆ ನಮ್ಮ ಹ್ಯಾಬಿಟ್ಸು, ಎಮೋಷನ್ಸು, ಥಾಟ್ಸು ನಮ್ಮ ಜೀನ್ಸನ್ನೇ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ. ಯಾವಾಗ ನೀವು ಪದೇ ಅಫರ್ಮೇಷನ್ನ ಹೇಳ್ತಿರೋ ಆಗ ನಿಮ್ಮ ಜೀನ್ಸ್ನ ಎಕ್ಸ್ಪ್ರೆಷನ್ನೇ ಬದಲು ಮಾಡ್ತೀರಾ. ನೀವು ಲಿಟ್ರಲಿ ನಿಮ್ಮ ಫ್ಯೂಚರ್ನ ರೀಪ್ರೋಗ್ರಾಮ್ ಮಾಡ್ತೀರಾ. ಯೋಚನೆ ಮಾಡಿ ನೋಡ್ರಿ, ಇದು ಎಷ್ಟು ದೊಡ್ಡ ವಿಷಯ ಅಂತ. ಪ್ರಾರಂಭದಲ್ಲಿ ಅಫರ್ಮೇಷನ್ ಒಂದು ತೆಳುವಾದ ರಸ್ತೆ ಆಗಿರುತ್ತೆ. ಪ್ರತಿದಿನ ಅದ್ರ ಮೇಲೆ ನಡೀತಾ ಇದ್ದರೆ ಒಂದು ಪಾಸಿಟಿವ್ ಲೈನು 100 ಬಾರಿ ಹೇಳ್ತಾನೆ ಇರ್ತೀರಾ, ವಿಜುವಲೈಸೇಷನ್ ಮಾಡ್ತಾನೆ ಇರ್ತೀರಾ, ಫೀಲ್ ಮಾಡ್ತಾನೆ ಇರ್ತೀರಾ. ಒಂದು ಹೈವೇ ಆಗಿ ಕನ್ವರ್ಟ್ ಮಾಡಿಬಿಡ್ತೀರಾ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಈ ಹೈವೇ ಹತ್ರ ಪಾಸಿಟಿವ್ಲಿ ಆಟೋಮ್ಯಾಟಿಕಲಿ ಹೋಗೋಕ್ಕೆ ಶುರು ಮಾಡುತ್ತೆ. ಆಗ ನೀವು ಎಫರ್ಟ್ಲೆಸ್ಲಿ ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಏನು ನಿಮ್ಮ ಡಿಸೈರ್ ಇರುತ್ತೆ, ಯಾವಾಗ ನೀವು ಬಿಡ್ದಂಗೆ ಹೇಳ್ತೀರೋ ನಾನು ಅವಕಾಶಗಳನ್ನ ಅಟ್ರಾಕ್ಟ್ ಮಾಡ್ತಿದ್ದೀನಿ, ಸರಿಯಾದ ಟೈಮಿಗೆ ಸರಿಯಾದ ಜನಗಳು, ಸರಿಯಾದ ಅವಕಾಶಗಳು ಸಿಗೋಕ್ಕೆ ಶುರುವಾಗುತ್ತೆ. ದುಡ್ಡು ನನ್ನ ಹತ್ರ ಮ್ಯಾಗ್ನೆಟ್ ಥರ ಬರ್ತಾನೆ ಇದೆ ಅಂದಾಗ ನಿಮ್ಮ ಎನರ್ಜಿ ಫೀಲ್ಡೇ ಬದಲಾಗುತ್ತೆ, ಇಂಟ್ಯೂಷನ್ ಚುರುಕಾಗುತ್ತೆ, ಬೇರೆಯೇ ಆಗಿಬಿಡುತ್ತೆ ನಿಮ್ಮ ಫ್ರೀಕ್ವೆನ್ಸಿ. ಏನು ಅವಕಾಶಗಳು ನಿಮ್ಮ ಕಣ್ಮುಂದೆ ಇದ್ರೂ ಗೊತ್ತಾಗ್ತಾ ಇರಲಿಲ್ವೋ ಅವೆಲ್ಲ ಸಿಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮ್ಮ ಎಲ್ಲ ಕನಸುಗಳನ್ನ ರಿಯಾಲಿಟಿಗೆ ತರಿಸೋದಕ್ಕೆ ಯೂನಿವರ್ಸು ನಿಮಗೆ ಆ ಥರ ಜನ, ಆ ಥರ ಜಾಗ, ಆ ಥರ ಐಡಿಯಾಸ್ಗಳನ್ನ ಕಳಿಸುತ್ತೆ. ಅಫರ್ಮೇಷನ್ನ ಶಬ್ದಗಳು ಏನಿದಾವೋ, ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನನ್ನಿಂದ ಸಾಧ್ಯವಿಲ್ಲ, ನನಗೆ ಯಾಕಿದೆಲ್ಲ, ಇವುಗಳೆಲ್ಲ ಶಾಂತವಾಗಿ ನಿಧಾನವಾಗಿ ಮರೆ ಆಗಿಬಿಡುತ್ತೆ. ಅರೆ ಹೇಳ್ರಿ, ನಾವು ಹುಟ್ಟಿನಿಂದನೇ ವಿಜಯ ಆಗಿದ್ದೀನಿ. ಐ ಆಮ್ ಬಾರ್ನ್ ಟು ಬಿ ರಿಚ್, ಐ ಆಮ್ ಸಕ್ಸಸ್ಫುಲ್. ಇದನ್ನು ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡ್ತಿರೋ, ಎಲ್ಲೂ ಅಡೆತಡೆ ಇಲ್ದಲೆ, ಯಾವುದೇ ತೊಂದರೆ ಇಲ್ದಲೆ, ಅನುಮಾನ ಇಲ್ದಲೆ, ಭಯ ಇಲ್ದಲೆ ಹೇಳ್ತಾನೆ ಅನುಭವಿಸ್ತಾ ಇದ್ದರೆ ಒಂದು ಸಮಯ ಬಂದೇ ಬರುತ್ತೆ. ಯೂನಿವರ್ಸ್ ಖುದ್ದಾಗಿ ಹೇಳುತ್ತೆ, ಮಗು ಈಗ ನೀನು ತಯಾರಾಗಿದ್ದೀಯಾ, ನಿನ್ನ ದಾರಿಗಳೆಲ್ಲ ತೆರೆಯೋ ಸಮಯ ಬಂದಾಯಿತು. ನೋಡಿ,
ನಿಮ್ಮ ಜೀವನ ಬ್ರೇಕ್ ಥ್ರೂ ಅಬ್ಬಂಡೆನ್ಸ್ ಫ್ಲೋನಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಯಾವುದೇ ಒತ್ತಾಯ ಇಲ್ದಲೇ ಕೆಲಸ ಆಗೋಕ್ಕೆ ಶುರು ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಬರೀ ನೀವು ಮನುಷ್ಯರಲ್ಲ, ನೀವು ನಿಮ್ಮ ಲೈಫ್ನ ಕ್ರಿಯೇಟರ್ ಆಗಿರ್ತೀರಾ. ಶಬ್ದದಲ್ಲಿ ಅಂಥ ಪವರ್ ಇದೆ. ಇದರಿಂದ ಪೂರ್ಣ ವಿಶ್ವವೇ ಸಹಕಾರ ಮಾಡುತ್ತೆ, ಸಹಾಯ ಮಾಡುತ್ತೆ, ಸಲೀಸು ಮಾಡುತ್ತೆ, ಸುಲಭ ಮಾಡುತ್ತೆ. ಈಗಿಂದನೇ ಹೇಳ್ರಿ, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಅಬ್ಬಂಡೆಂಟ್, ಐ ಆಮ್ ವೆಲ್ದಿ. ಬ್ರಹ್ಮಾಂಡ ನಿಮ್ಮ ಗುರಿಯನ್ನು ಕೇಳುತ್ತೆ, ಅದರ ಅನುಸಾರ ನಿಮಗಾಗಿಯೇ ದಾರಿ ತೆರೆಯುತ್ತೆ. ಇದೆಲ್ಲ ಯಾವುದೇ ಪುಸ್ತಕದ ಲೈನ್ ಅಲ್ಲ, ಇದು ಬ್ರಹ್ಮಾಂಡದ ನಿಯಮನೇ ಆಗಿದೆ. ಇನ್ನು ತೀರ್ಮಾನ ನಿಮ್ಮ ಕೈಯಲ್ಲೇ ಇದೆ. ಇನ್ನು ನೀವು ನಿಮ್ಮ ಜೀವನವನ್ನು ಒಂದು ರ್ಯಾಂಡಮ್ ಆಗಿ ಮಾಡ್ಕೋಬಹುದು, ಇಲ್ಲಾಂದರೆ ಒಂದು ಮಾಸ್ಟರ್ ಪೀಸ್ ಆಗಿ ಮಾಡ್ಕೋಬಹುದು. ನೀವು ಬರೀ ಶಬ್ದಗಳನ್ನ ಮೆಕ್ಯಾನಿಕಲಿ ರಿಪೀಟ್ ಮಾಡ್ಕೋಬಹುದು, ಇಲ್ಲಾಂದರೆ ಈ ಶಬ್ದಗಳಲ್ಲೇ ಸಂಪೂರ್ಣ ಎನರ್ಜಿ ಹಾಕಿ ಅನುಭವಿಸ್ಕೊಂಡು ನಿಮ್ಮ ರಿಯಾಲಿಟಿನ ಶಿಫ್ಟ್ ಮಾಡ್ಕೋಬಹುದು. ಕಮೆಂಟ್ನಲ್ಲಿ ಒಂದು ಪ್ರೈಸ್ ಹಾಕ್ರಿ. ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಪೀಸ್ಫುಲ್, ಐ ಆಮ್ ಹ್ಯಾಪಿ. ವಾಟ್ ಎವರ್ ನೀವು ಏನು ಬಯಸ್ತಿರೋ ಅದನ್ನು ಬರೀರಿ, ನಾಚಿಕೆ ಪಡಬೇಡ್ರಿ. ಯೂನಿವರ್ಸ್ ಇಲ್ಲಿಂದನೂ ನಿಮ್ಮನ್ನು ಕೇಳ್ತಾ ಇರುತ್ತೆ. ಹೇಳ್ರಿ ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.